ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಶಿಲ್ಪಾ ಪಾಟೀಲ್. ಇವತ್ತಿನ ಭಾಷಣದ ವಿಷಯ ಆದಿಕವಿ ಪಂಪ. ಪಂಪ ಗೌರವಾನ್ವಿತ ಕನ್ನಡ ಭಾಷೆಯ ಜೈನ ಕವಿ. ಇವರ ಕೃತಿಗಳು ಇವರ ತಾತ್ವಿಕ ನಂಬಿಕೆಗಳನ್ನು ವ್ಯಕ್ತಪಡಿಸುತ್ತವೆ. ಇವರು ಚಾಲುಕ್ಯ ರಾಜ 2ನೇ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದರು. ಇವರು ಪಂಪ ಭಾರತ ಮತ್ತು ಆದಿಪುರಾಣ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಈ 2 ಮಹಾಕಾವ್ಯಗಳು ಚಂಪು ಶೈಲಿಯಲ್ಲಿ ಬರೆಯಲ್ಪಟ್ಟಿವೆ. ಪಂಪ 902ರ ಸುಮಾರಿಗೆ ಅನ್ನಿಗೇರಿ ಅಂದರೆ ಇವತ್ತಿನ ಧಾರವಾಡ ಜಿಲ್ಲೆಯಲ್ಲಿ ಜೈನ ಕುಟುಂಬದಲ್ಲಿ ಜನಿಸಿದರು. ಕೆಲವೊಮ್ಮೆ ತಪ್ಪಾಗಿ ಬ್ರಾಹ್ಮಣ ಎಂದು ನಮೂದಿಸಲಾಗಿದ್ದರೂ ಇವರ ಕುಟುಂಬವು ಜೈನ ಬ್ರಾಹ್ಮಣ ಸಂಪ್ರದಾಯವನ್ನು ಅನುಸರಿಸುತ್ತಿತ್ತು. ಇವರನ್ನು ಜೈನ ಪಂಡಿತರು ಎಂದು ಕರೆಯಲಾಗುತ್ತದೆ. ಪಂಪನ ಮೂಲ ಮತ್ತು ಸ್ಥಳೀಯ ಸ್ಥಳದ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತಿದೆ. ಇವರ ಕಿರಿಯ ಸಹೋದರ ಜಿನವಲ್ಲಭನು ಸ್ಥಾಪಿಸಿದ ತ್ರಿಭಾಷಾ ಶಾಸನದ ಪ್ರಕಾರ ಇವರ ತಂದೆ ಭೀಮಪ್ಪಯ್ಯ ಮತ್ತು ತಾಯಿ ಅಬ್ಬನಬ್ಬೆ ಎಂದು ತಿಳಿದು ಬಂದಿದೆ. ಪಂಪನ ಮಹಾಕಾವ್ಯವಾದ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬನವಾಸಿಯ ಪ್ರದೇಶದ ಸೌಂದರ್ಯವನ್ನು ಮತ್ತು ವರದಾ ನದಿಯ ನೀರನ್ನು ಅರ್ಜುನನ ತಲೆಯ ಮೇಲೆ ಚಿಮುಕಿಸುವುದು ಬನವಾಸಿಯ ಬಾಂಧವ್ಯವನ್ನು ಸೂಚಿಸುತ್ತದೆ. ಆರಂಕು ಸಮಿತ್ತೋಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಮತ್ತು ಪುಟ್ಟದಿರ್ದೊಡೆ ಮರಿ ದುಂಬಿಯಾಗಿ ಗಂಡು ಕೋಗಿಲೆಯಾಗಿ ನಂದನವನದೊಳ್ ಬನವಾಸಿ ದೇಶದೊಳ್ ಎಂಬ ಸಾಲುಗಳು ಪಂಪನ ಬನವಾಸಿಯ ಬಾಂಧವ್ಯವನ್ನು ವ್ಯಕ್ತಪಡಿಸುತ್ತವೆ. ಉತ್ತಮ ಪ್ರಯಾಣದ ವ್ಯಕ್ತಿಯಾಗಿದ್ದ ಪಂಪನು ಚಾಲುಕ್ಯ ರಾಜ 2ನೇ ಅರಿಕೇಸರಿಯ ಆಸ್ಥಾನ ಕವಿಯಾಗಿ ನೆಲೆಸಿದ್ದರು. ಇವರ ಜ್ಞಾನ ಮತ್ತು ಕಾವ್ಯಾತ್ಮಕ ಸಾಮರ್ಥ್ಯಗಳಿಂದ ಅರಿಕೇಸರಿಯು ಇವರಿಗೆ ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ನೀಡಿದ್ದರು. ಇವರು ತಮ್ಮ 39ನೇ ವಯಸ್ಸಿನಲ್ಲಿ ಅಂದರೆ 1941ರಲ್ಲಿ ತಮ್ಮ ಮೊದಲ ಮೇರುಕೃತಿಯಾದ ಆದಿಪುರಾಣವನ್ನು ಪೂರ್ಣಗೊಳಿಸಿದರು. ಕೆಲವು ಸಮಯದ ನಂತರ ಪಂಪ ಭಾರತವನ್ನು ಕೂಡ ಇವರು ಪೂರ್ಣಗೊಳಿಸಿದರು. ಈ 2 ಕೃತಿಗಳು ಕನ್ನಡ ಶ್ರೇಷ್ಠ ಸಂಯೋಜನೆಯ ಸರಿಸಾಟಿ ಇಲ್ಲದ ಮೇರುಕೃತಿಗಳಾಗಿವೆ. ಗದ್ಯ ಮತ್ತು ಪದ್ಯ 2 ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಬರೆಯಲ್ಪಟ್ಟ ಆದಿಪುರಾಣವು ಜಿನಸೇನರ ಸಂಸ್ಕೃತ ಕೃತಿಯ ಕನ್ನಡ ಆವೃತ್ತಿಯಾಗಿದ್ದು ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭದೇವರ ಜೀವನವನ್ನು 16 ಸ್ಕಂದಗಳಲ್ಲಿ ವಿವರಿಸುತ್ತದೆ. ಈ ಕೃತಿಯು ವಿಶಿಷ್ಟವಾಗಿದ್ದು ಆತ್ಮದ ಪರಿಪೂರ್ಣತೆ ಮತ್ತು ಮೋಕ್ಷ ಸಾಧನೆಗೆ ಯಾತ್ರೆಯನ್ನು ಕೇಂದ್ರೀಕರಿಸುತ್ತದೆ. ಋಷಭನ ಪುತ್ರರಾದ ಭರತ ಮತ್ತು ಬಾಹುಬಲಿಯ ಹೋರಾಟವನ್ನು ಮತ್ತು ಇಡೀ ಜಗತ್ತಿನ ನಿಯಂತ್ರಣವನ್ನು ಈ ಕೃತಿಯಲ್ಲಿ ಸೊಗಸಾಗಿ ಕಾಣಬಹುದು. ಭರತನು ಯುದ್ಧದಲ್ಲಿ ಸೋತಾಗ ಬಾಹುಬಲಿಯು ತನ್ನ ಸಹೋದರನ ಪರವಾಗಿ ಲೈಂಗಿಕ ಅನ್ವೇಷಣೆಗಳನ್ನು ತ್ಯಜಿಸುತ್ತಾನೆ. ಹೀಗೆ ಪಂಪನು ತನ್ನ ಜೀವನದುದ್ದಕ್ಕೂ ತನ್ನ ಮಹಾಕಾವ್ಯಗಳಿಂದ ಹೆಸರುವಾಸಿಯಾಗಿದ್ದಾನೆ. ಜೈ